ಶ್ವೇತಾದ್ರಿ ಶಿಖರದಲ್ಲಿ ಹೊಳೆಯುವ ಲತೆಯಂತಿರುವ ಜೀಮೂತ ದೊಡ್ಡಿಯೊಳಗೆ ಮಿನುಗುವ ಮಣಿಯಂತಿರುವ ಊರಿಗೆ ನಾನು ಬಂದಿದ್ದೇನೆ. ಆ ಊರಿನ ಹೆಸರೇ ಅರಳ. ಇಲ್ಲಿರುವ ಗರುಡ ಮಹಾಕಾಳಿ ದೇವಾಲಯದ ಬಗ್ಗೆ ತಿಳಿದಿರುವವರು ಬಹಳಷ್ಟು ವಿರಳ. ಇಲ್ಲಿಗೆ ಬಂದು ತಾಯಿಯ ದರ್ಶನ ಪಡೆದ ಮೇಲೆ ಮನಸ್ಸಿಗೆ ಆಗುತ್ತದೆ ಸಾಕಷ್ಟು ನಿರಾಳ. ಈ ತಾಯಿಯ ಕರುಣೆ ಜೀವನದ ದಾರಿಯನ್ನು ಮಾಡುತ್ತದೆ ನಿಜವಾಗಿಯೂ ಸರಳ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಅರಳ ಎಂಬಲ್ಲಿರುವ ಗರುಡ ಮಹಾಕಾಳಿ ದೇವಸ್ಥಾನ ಅರಳಕೊಯಿಲ ಗ್ರಾಮಸ್ಥರ ಗ್ರಾಮ ದೇವತೆ. ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿರುವ ಈ ಪವಿತ್ರ ಕ್ಷೇತ್ರ ಚರಿತ್ರೆಯ ಪ್ರಕಾರ ದುರುಳರಾದ ಚಂಡಮುಂಡರನ್ನು ವಧಿಸಿ ಅವರ ರುಂಡವನ್ನು ಚೆಂಡಾಡಿ ರಕ್ತ ಬೀಜಾಸುರನನ್ನು ಮರ್ದಿಸಿ ದುಷ್ಟ ಧೂಮ್ರಾಕ್ಷನನ್ನು ಕೊಂದು ಮಹಾಕಾಳಿಯು ವಿಷ್ಣು ನೀಡಿದ ಗರುಡ ವಾಹನವನ್ನು ಏರಿ ಆಯಾಸ ಪರಿಹಾರಕ್ಕಾಗಿ ಯೋಗ್ಯ ಸ್ಥಳವನ್ನು ಹುಡುಕುತ್ತಿರಲು ಗರುಡನಿಂದ ಕೆಳಗಿಳಿದು ಬಳ್ಳಿಯಿಂದ ರಚಿಸಲ್ಪಟ್ಟ ಉಯ್ಯಾಲೆಯಲ್ಲಿ ತೂಗುತ್ತಿರಲು ಋಷಿ ಮುನಿಗಳು ಸಂತೋಷಗೊಂಡು ಅಲ್ಲೇ ಗಿಡ ಮರಗಳಲ್ಲಿ ಅರಳಿ ನಿಂತ ಸುಮಗಳನ್ನು ಕೊಯ್ದು ದೇವಿಗೆ ಸುಮವೃಷ್ಟಿಗೈದರು ಎಂಬ ನಂಬಿಕೆ ಇದೆ. ಈ ಅರಳಿ ನಿಂತ ಸುಮಗಳ ರಾಶಿಯಿಂದ ಕಂಗೊಳಿಸಿದ ಈ ಪ್ರದೇಶಕ್ಕೆ ಅರಳ ಎಂಬ ಹೆಸರು ಬಂತೆಂದು ಪ್ರತೀತಿ ಇದೆ. ಮುಂದೆ ಇದೇ ಜಾಗದಲ್ಲಿ ದೇವಾಲಯ ನಿರ್ಮಿಸಿ ಶ್ರೀ ಗರುಡ ಮಹಾಕಾಳಿ ದೇವಿಯನ್ನು ಪ್ರತಿಷ್ಠಾಪಿಸಲಾಯಿತು ಎಂಬ ಇತಿಹಾಸವಿದೆ. ನಂಬಿದ ಭಕ್ತರಿಗೆ ಅಭಯವನ್ನು ನೀಡುವ ತಾಯಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ಎಂಬ ತ್ರೈಶಕ್ತಿಯಾಗಿ ಇಲ್ಲಿ ಆರಾಧನೆಗೊಳ್ಳುತ್ತಿದ್ದಾಳೆ. ಗರ್ಭಗುಡಿಯಲ್ಲಿರುವ ತಾಯಿ ಗರುಡ ಮಹಾಕಾಳಿಯ ವಿಗ್ರಹವು ಸುಮಾರು 7.5 ಅಡಿ ಎತ್ತರವಿದ್ದು ಅಷ್ಟಭುಜಗಳನ್ನು ಹೊಂದಿದ್ದು ಬಲಕೈಯಲ್ಲಿ ತ್ರಿಶೂಲ, ಈಟಿ, ಗದೆ, ಖಡ್ಗವನ್ನು ಹೊಂದಿದ್ದರೆ ಎಡಕೈಯಲ್ಲಿ ಚಂದ್ರಾಯುಧ, ಸರ್ಪರುಂಡ, ಪಾನಪಾತ್ರೆ ಹಿಡಿದು ನಾಲಗೆಯನ್ನು ನೀಳವಾಗಿ ಭೂಮಿಗೆ ಚಾಚಿ ಅಸುರನೊಬ್ಬನನ್ನು ಕಾಲಿನಿಂದ ಮೆಟ್ಟಿ ನಿಂತ ಭಂಗಿ ಭಕ್ತರಲ್ಲಿ ಭಯಭಕ್ತಿ ಜಾಗೃತಿಗೊಳಿಸುವಂತಿದೆ. ದೇವಿಯ ಎಡಬದಿಯಲ್ಲಿ ವಾಹನ ಗರುಡನ ವಿಗ್ರಹವಿದೆ. ಸುತ್ತುಪೌಳಿಯ ನೈಋತ್ಯ ಮೂಲೆಯ ಗುಡಿಯಲ್ಲಿ ನಿಂತ ಭಂಗಿಯ ಗಣಪತಿ ವಿಗ್ರಹವಿದೆ. ಆಗ್ನೇಯದಲ್ಲಿ ತಾಯಿ ಉಳ್ಳಾಲ್ತಿ, ಧರ್ಮದೈವ 500 ಧೂಮಾವತಿ, ಮಹಿಷಂದಾಯ ಕುಂಭಕಂಟಿನಿ, ಇಷ್ಟ ದೇವತೆ ಒಡ್ಯಾನೇಶ್ವರಿ ಪರಿವಾರ ದೈವಗಳ ಸಾನ್ನಿಧ್ಯವಿದೆ. ಹೊರಾಂಗಣದಲ್ಲಿ ಆಗ್ನೇಯದಲ್ಲಿ ನಾಗದೇವರ ಮತ್ತು ಈಶಾನ್ಯದಲ್ಲಿ ಕ್ಷೇತ್ರಪಾಲ ಕಲ್ಕುಡನ ಸಾನ್ನಿಧ್ಯವಿದೆ. ಇದೆಲ್ಲದರ ಜೊತೆಗೆ ಈ ದೇವಸ್ಥಾನವು ಕೇವಲ ಪೌರಾಣಿಕ ಕಥೆಗಳ ಸಂಕೇತವಲ್ಲ, ಇದು ಅನೇಕರ ನಂಬಿಕೆಗೆ ಆಧಾರವಾದ ಆತ್ಮಶಕ್ತಿಯ ನಿಲಯ. ಗರ್ಭಗುಡಿಯ ಗಂಭೀರ ಮೌನ, ತಾಯಿಯ ತೇಜೋಮಯಿ ದರ್ಶನ, ಗಾಳಿ ಬೀಸುವಾಗ ಮೊಳಗುವ ಪ್ರಾರ್ಥನೆ ಇವೆಲ್ಲವೂ ಸೇರಿ ಭಕ್ತರ ಮನದಲ್ಲಿ ಭಕ್ತಿಯ ಅನುಭವವನ್ನು ಮೂಡಿಸುತ್ತದೆ. ಅರಳದ ಪವಿತ್ರ ಭೂಮಿಯಲ್ಲಿ ಗರುಡ ಮಹಾಕಾಳಿಯ ಕರುಣೆ ಅಡ್ಡಿ ತೊಡಕುಗಳನ್ನು ನಿವಾರಿಸಿ ಭಕ್ತರ ಮನೆಗಳಲ್ಲಿ ಧೈರ್ಯ, ಸಮಾಧಾನ ಮತ್ತು ಸೌಭಾಗ್ಯವನ್ನು ತುಂಬುತ್ತದೆ ಎಂಬ ನಂಬಿಕೆ ಇಂದಿಗೂ ಅಕ್ಷಯ. ಅದಕ್ಕಾಗಿ ಇಲ್ಲಿ ಬರುವ ಪ್ರತಿ ಭಕ್ತ ಕೂಡ ತಾಯಿಯ ಬಳಿಯೇ ತನ್ನ ಮನದ ಬಾಗಿಲು ತೆರೆದು ಆಕೆಯ ಕೃಪೆಗೆ ತಲೆಬಾಗಿ ನಿಶ್ಚಲವಾದ ಶಾಂತಿಯನ್ನು ಹೊತ್ತುಕೊಂಡೇ ತಿರುಗುತ್ತಾನೆ ಎನ್ನುವ ಸತ್ಯ ಇಂದಿಗೂ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇಂತಹ ಅನೇಕ ಚರಿತ್ರೆಯ ಕಥೆಗಳನ್ನು ನಿಮಗೆ ತಿಳಿಸೋದಿದೆ. ಹರಸಿ, ಹಾರೈಸಿ, ಪ್ರೋತ್ಸಾಹಿಸಿ.